ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಕ್ಷಾ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ ನೋಡು ಅಂತಾರೆ ನಂದನ್. ಒಟ್ಟು 4,10,000 ಇದೆಯಪ್ಪ ಅಂತಾಳೆ ರಕ್ಷಾ. ಒಂದು ನಿಮಿಷ ಇರು, ಬೆಳಿಗ್ಗೆ ಮೆಸೇಜ್ ಬಂತು, ಒಂದ್ಸಲ ನೋಡೋಣ ಅಂತ ನಂದನ್ ಫೋನ್ ನೋಡಿ ಇದೇನಿದು 4 ಲಕ್ಷ ಅಂತಿದೆ ನೋಡು ಸರಿ ಅಂತಾರೆ. ಹೌದಪ್ಪ 4 ಲಕ್ಷ ಇದೆ ಅಂತಾಳೆ ರಕ್ಷಾ. ಮತ್ತು 10,000 ಎಲ್ಲೋಯ್ತು ಅಂತಾರೆ ನಂದನ್. ಏಯ್ ಸುಂದ್ರ, ಬ್ಯಾಂಕಲ್ಲಿ 4,10,000 ಇರಬೇಕು, 4 ಲಕ್ಷ ಇದೆ, 10,000 ಎಲ್ಲೋಯ್ತು ಅಂತಾರೆ. ಮೋಸ್ಟ್ಲಿ ಬ್ಯಾಂಕ್ನವರು ಉದುರಿಸ್ಕೊಂಡು ಬಿಟ್ಟಿರ್ತಾರೆ ಬಾವ ಅಂತಾನೆ ಸುಂದ್ರ. ಲೋ ಅದೆಲ್ಲ ಕಂಪ್ಯೂಟರಲ್ಲಿ ಇರಲ್ವೇನೋ ಅಂತಾರೆ ನಂದನ್. ಬ್ಯಾಂಕ್ನವರಿಗೆ ಅಷ್ಟು ಗೊತ್ತಿಲ್ವಾ ಬಾವ, ಅವ್ರು ಯಾಕೆ ದುಡ್ಡನ್ನು ಕಂಪ್ಯೂಟ್ರಲ್ಲಿ ಇಡ್ತಾರೆ, ಸರಿಯಾದ ಜಾಗದಲ್ಲಿ ಇಡಬೇಕು ತಾನೆ ಅಂತಾನೆ ಸುಂದ್ರ ತಲೆ ಹರಟೆ. ಹೋಗಿ ಹೋಗಿ ನಿನ್ನ ಕೇಳ್ತಿದ್ದೀನಲ್ಲ ನಾನು, ಕೇಶವ ಅಂತ ಕರೀತಾರೆ ನಂದನ್. ಆಗ ಕೇಶವ ಮತ್ತು ಮನೆಯವರೆಲ್ಲ ಬರ್ತಾರೆ. ಬ್ಯಾಂಕಲ್ಲಿ 4,10,000 ಇರಬೇಕು, 4 ಲಕ್ಷ ಇದೆ, 10,000 ರೂಪಾಯಿ ಎಲ್ಲೋಯ್ತು ಕೇಶವ ಅಂತಾರೆ ನಂದನ್. ಹಾಗಾಗಿದೆಯಪ್ಪ, ನನಗೇನು ಗೊತ್ತಿಲ್ಲಪ್ಪ ಅಂತಾನೆ ಕೇಶವ ನಾನು ಯಾರಿಗಾದರೂ 10,000 ಅಗ್ರಿಮೆಂಟ್ ಕೊಟ್ಟಿದ್ದೇನೇನೋ, ನನಗೆ ಯಾರೂ ನೆನಪಾಗ್ತಿಲ್ಲ ಅಂತಾರೆ ನಂದನ್. ನಿನಗಾದರೂ ನೆನಪಿದ್ಯಾ ಅಂತ ಕೇಳ್ತಾರೆ. ಇಲ್ಲಪ್ಪ, ನನ್ನ ಹತ್ರ ನೀವೇನು ಹೇಳಿಲ್ಲ ಅಂತಾನೆ ಕೇಶವ. ಎಲ್ಲೋಯ್ತು ಮತ್ತೆ ಅಂತ ನಂದನ್ ಯೋಚನೆ ಮಾಡ್ತಾರೆ. ನೀ ಸರಿಯಾಗಿ ಒಂದ್ಸಲ ನೆನ್ಪು ಮಾಡ್ಕೊಳ್ರಿ, ನೀವು ಯಾರಿಗಾದರೂ ಕೊಟ್ಟಿರ್ತೀರೇನೋ ಅಂತಾರೆ ಗಿರಿಜಾ. ಛೇ, ಏನು ನೆನಪಿಗೆ ಬರಲ್ಲ ಗಿರಿಜಾ. ಅಲ್ಲೇ ಕಣು ಕೇಶವ, ಎಷ್ಟು ಸಲ ಹೇಳಿದ್ದೀನಿ ಆ ಲೆಕ್ಕ ಬರಿಬೇಕಾದ್ರೆ ನೀನಿರು ಅಂತ. ಚೂರು ಜವಾಬ್ದಾರಿ ತಗೊಳ್ಳಲ್ವಲ್ಲ ನೀನು. ಒಂದೊಂದು ರೂಪಾಯಿನೂ ಲೆಕ್ಕ ಇಡ್ತೀನಿ ನಾನು, ಅಂಥದ್ರಲ್ಲಿ 10,000 ರೂಪಾಯಿ ಲೆಕ್ಕ ಸಿಗ್ತಿಲ್ಲ ಅಂದರೆ ಎಲ್ಲಿಗೋಯ್ತು? ಸರಿ, ನಾನು ಬ್ಯಾಂಕಿಗೆ ಹೋಗ್ಬರ್ತೀನಿ ಅಂತಾರೆ ನಂದನ್. ಅಪ್ಪ ಇವತ್ತು ಬ್ಯಾಂಕ್ ರಜಾ ಅಪ್ಪ, ಗೌರ್ಮೆಂಟ್ ಹಾಲಿಡೇ ಇವತ್ತು ಅಂತಾನೆ ಮಾಧವ. ಅಯ್ಯಯ್ಯೋ ಅಂತಾರೆ ನಂದನ್. ಮಾವ, ಬ್ಯಾಂಕಿಂದು ಆ್ಯಪ್ ಇರುತ್ತಲ್ವಾ, ಅದರಲ್ಲೇ ನೋಡ್ಬೋದು ಅಂತಾಳೆ ಪ್ರಿಯಾ. ಹೌದಲ್ವಾ ರಕ್ಷಾ, ಆ ಆ್ಯಪ್ ಇದೆಯಾ ನೋಡಮ್ಮ ಅಂತಾರೆ ನಂದನ್. ಹಾಂ ಅಪ್ಪ, ಇನ್ಸ್ಟಾಲ್ ಮಾಡಿದ್ದೀನಿ, ಚೆಕ್ ಮಾಡ್ತೀನಿ ಅಂತ ರಕ್ಷಾ ಫೋನ್ ನೋಡ್ತಾಳೆ. ಕೇಶವ, ಕಷ್ಟಪಟ್ಟು ಇವ್ರು ಹನಿಮೂನ್ ಮಾಡ್ಕೊಳ್ಳಿ ಅಂತ ನಾವು ದುಡ್ಡು ಹೊಂದ್ಸ್ಕೊಟ್ರೆ ಇವಳು ನಮ್ಮ ತಿಥಿಗೆ ಮಾರ್ಕ್ ಇಡ್ತಿದ್ದಾಳಲ್ಲೋ ಅಂತಾನೆ ಸುಂದ್ರ. ಸರ್ವರ್ ಡೌನ್ ಅಂತ ಬರ್ತಿದ್ಯಪ್ಪ ಅಂತಾಳೆ ರಕ್ಷಾ. ಕೇಶವ, ಆ ಸೋಮೇಶ್ವರನಿಗೆ ಒಂದು ದೊಡ್ಡ ನಮಸ್ಕಾರ ಅಂತಾನೆ ಸುಂದ್ರ. ಏನು ಮಾಡೋದು ಇವಾಗ ಅಂತಾನೆ ನಂದನ್. ಅಪ್ಪ ಟೆನ್ಷನ್ ಮಾಡ್ಕೋಬೇಡಿ, ನಾಳೆ ಭಾನುವಾರ, ಸೋಮವಾರ ಬೆಳಿಗ್ಗೆ ಹೋಗಿ ಬ್ಯಾಂಕಲ್ಲಿ ಪಾಸ್ಬುಕ್ ಎಂಟ್ರಿ ಮಾಡಿಸಿದ್ರೆ ಎಲ್ಲ ಗೊತ್ತಾಗೋಗುತ್ತಪ್ಪ ಅಂತಾನೆ ಮಾಧವ. ಸರಿ ಮಾಧವ, ಹಾಗೆ ಮಾಡ್ತೀನಿ. ಆದರೂ 10,000 ರೂಪಾಯಿ ಲೆಕ್ಕ ಸಿಗೋ ತನಕ ಸಮಾಧಾನ ಆಗಲ್ಲ. ಇವತ್ತೇ ಬ್ಯಾಂಕಿಗೆ ಹೋಗಿದ್ರೆ ಚೆನ್ನಾಗಿರೋದು, ಲೆಕ್ಕ ಸಿಕ್ಕಿರೋದು. ಆಯ್ತು ಬಿಡು ಅಂತಾರೆ ನಂದನ್. ಈಚೆ ಸೂರ್ಯಕಾಂತ್ ಚಂದ್ರಕಾಂತ್ ಲೆಕ್ಕ ನೋಡ್ತಾ ಇರ್ತಾರೆ. ಕಲಾ, ಕಾಫಿ ತಗೊಂಡು ಬಾ ಅಮ್ಮ ಅಂತಾರೆ ಸೂರ್ಯಕಾಂತ್. ಆಗ ಇಂದ್ರ ಕಾಫಿ ತಗೊಂಡು ಬಂದು ಬಾವ ತಗೊಳ್ಳಿ ಅಂತಾಳೆ. ಕಲಾ ಎಲ್ಲಿ ಅಂತಾರೆ ಸೂರ್ಯಕಾಂತ್. ಬಾವ ಅಕ್ಕ ರೂಮಲ್ಲಿ ಮಲಗಿದ್ದಾರೆ ಬಾವ ಅಂತಾಳೆ ಇಂದ್ರ. ಮಲಗಿದಾಳ? ಇಷ್ಟೊತ್ತಲ್ಲಿ ಏನಾಯಿತು ಅಂತಾರೆ ಸೂರ್ಯಕಾಂತ್. ಗೊತ್ತಿಲ್ಲ ಬಾವ, ಮೊನ್ನೆ ಆ ಮನೆಗೂ ನಮಗೂ ಗಲಾಟೆ ಆದಾಗಿಂದ ಅಕ್ಕನ ವರ್ತನೆ ಬದಲಾಗಿ ಹೋಗಿದೆ ಬಾವ. ಏನು ಕೇಳಿದ್ರು ಮಾತೇ ಆಡಲ್ಲ ಅಂತಾಳೆ. ಜಾಸ್ತಿ ಏನಾದರೂ ಕೇಳಿದರೆ ಸಿಡಿ ಅಂತಾಳೆ. ಇವತ್ತಂತೂ ಎದ್ದು ಅಡುಗೆ ಮನೆ ಕಡೆಗೆ ಬಂದಿಲ್ಲ ಬಾವ, ಎಲ್ಲ ಕೆಲಸನೂ ನಾನೊಬ್ಬಳೇ ಮಾಡಿದ್ದೀನಿ ಅಂತಾಳೆ ಇಂದ್ರ. ಏನಾಗಿದೆ ಅಂತೆ ಅವಳಿಗೆ ಅಂತಾರೆ ಸೂರ್ಯಕಾಂತ್. ಸೂರ್ಯ, ಪಾಪ ಕಣೋ, ಕಲಾ ನಿನ್ನೆಯಿಂದ ಏನೂ ತಿಂದಿಲ್ಲ ಕಣೋ, ಅವಳ ಆರೋಗ್ಯ ಹದಗೆಟ್ಟಿದೆ, ಒಂದ್ಸಲ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಾರೋ ಅಂತಾರೆ ಅಜ್ಜಿ. ಯಾಕೆ, ಅವಳಿಗೆ ಊಟ ಬಿಡುವ ಅಂತ ನಾನು ಹೇಳಿದ್ನ? ಅವಳು ಊಟ ಬಿಟ್ಟಿದ್ರೆ ಅವಳ ಸಮಸ್ಯೆ ನಂದಲ್ಲ ಅಂತಾರೆ ಸೂರ್ಯಕಾಂತ್. ಅತ್ತಿಗೆಗೆ ಏನಾಯಿತು ಅಂತ ಒಂದ್ಸಲ ನೋಡೋಣ ಅಂತಾರೆ ಚಂದ್ರಕಾಂತ್. ಇಲ್ಲ ಚಂದ್ರು, ಅಹಂಕಾರಕ್ಕೆ ಉದಾಸೀನವೇ ಮದ್ದು, ನಾನೇನು ಕೇಳೋಕ್ಕೆ ಹೋಗಲ್ಲ ಅಂತಾರೆ ಸೂರ್ಯಕಾಂತ್. ಯಾಕೋ ಹೀಗೆ ಮಾತಾಡ್ತೀಯಾ? ಕಲೆಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತಾರೆ ಅಜ್ಜಿ. ಆದರೆ ಹಾಸ್ಪಿಟ್ಲಿಗೆ ಹೋಗಲಿ, ಇಲ್ಲ ಅಂದರೆ ಅಲ್ಲಿ ಬಿದ್ದು ಸಾಯಲಿ, ನನಗೇನು ಅಂತ ಸೂರ್ಯಕಾಂತ್ ಹೋಗ್ತಾರೆ. ಈಚೆ ಮೀನಾ ಆಚೆ ಈಚೆ ತಿರುಗ್ತಾ ಯೋಚನೆ ಮಾಡ್ತಿರ್ತಾಳೆ. ಅಮೂಲ್ಯ, ಗಿರಿಜಾ ಅವಳನ್ನು ನೋಡ್ತಾರೆ. ಏ ಮೀನಾ, ಯಾಕೆ ಒಳ್ಳೆ ಬಾಲ ಸುಟ್ಟಿರೋ ಬೆಕ್ಕ ಥರ ಇಲ್ಲಿಂದಲ್ಲಿಗೆ ಓಡಾಡ್ತಿದ್ಯಾ ಅಂತಾರೆ ಗಿರಿಜಾ. ಹೌದು, ನನ್ನ ಬಾಲನೂ ಸುಟ್ಟಿದೆ, ನನ್ನ ತಲೆನೂ ಕೆಟ್ಟಿದೆ ಅಂತಾಳೆ ಮೀನಾ. ಈಗ ಅಂಥದ್ದೇನಾಯಿತು? ಇಷ್ಟು ದಿನ ನಾನು ಮಾತಾಡ್ತಿಲ್ಲ ಅಂತಿದ್ದೆ, ನಾನು ಮಾತಾಡಿದ್ದಾಯಿತು, ಮಾವ ಮಾತಾಡ್ತಿಲ್ಲ ಅಂತಿದ್ದೆ, ಅವ್ರು ಕೊಬ್ಬರಿ ಮಿಠಾಯಿ ಎಲ್ಲ ಕೊಟ್ಟು ಮಾತಾಡಿಸಿದ್ರಲ್ಲ, ಏನಮ್ಮ ನಿನ್ನ ಚಿಂತೆ? ನೆಟ್ಟು ಬೋಲ್ಟು ಬಿದ್ದೋಗಿದೆಯಾ ಅಂತಾರೆ ಗಿರಿಜಾ. ಬಿದ್ದೋಗಿರಬೇಕು, ನಾನು ಹೋಗಿ ಹುಡ್ಕೊಂಡು ಬರಲಾ ಅಂತಾಳೆ ಅಮೂಲ್ಯ. ನನ್ನ ಕಷ್ಟ ನನಗೆ ಅಂತಾಳೆ ಮೀನಾ. ಅದೇನು ಅಂತ ನಮ್ಮ ಹತ್ರ ಹೇಳ್ಕೊ ಅಂತಾರೆ ಗಿರಿಜಾ. ಅದೇನಂದರೆ ನನ್ನ ಗಂಡ ನನ್ನ ಜೊತೆ ಮಾತಾಡ್ತಿಲ್ಲ ಅತ್ತೆ, ನಿಮ್ಮ ಕೋಪ ಹೋದರು, ಮಾವನ ಕೋಪ ಹೋದರು, ಕೇಶವನ ಕೋಪ ಇನ್ನೂ ಕಮ್ಮಿನೇ ಆಗಿಲ್ಲ, ಒಳ್ಳೆ ಸಿಡಿ ಅಂತಿದ್ದಾನೆ ಅಂತಾಳೆ ಮೀನಾ. ಅಕ್ಕ, ಒಂದು OTP ಕೊಟ್ಬಿಡಿ, ಆಗ ಎಲ್ಲ ಕೋಪ ಹೋಗ್ಬಿಡುತ್ತೆ ಅಂತಾಳೆ ಅಮೂಲ್ಯ. ಮತ್ತೆ OTP ಅಂತಿದ್ರಿಯಲ್ಲ ನೀನು, ಆವಾಗ ಮೀನಾ ಹತ್ರ ಕೇಶವನಿಗೆ OTP ಕೊಡು ಅಂತಿರ್ತೀಯಲ್ಲ, ಅದೇನು ಅಂತ ನನಗೂ ಗೊತ್ತಾಗಬೇಕು ಅಂತಾರೆ ಗಿರಿಜಾ. OTP ಎಲ್ಲ ಬಿಡಿ ಅತ್ತೆ, ಕೇಶವನ ದಾರಿಗೆ ತರೋದು ಹೇಗೂ ಅಂತ ಹೇಳಿ ಅತ್ತೆ ಅಂತಾಳೆ ಮೀನಾ. ನೀನು ನನಗಿಂತ ಜಾಣೆ ಅಲ್ವಾ, ನೀನೇನಾದರೂ ಐಡಿಯಾ ಮಾಡ್ಕೊಳ್ಳೆ ಅಂತಾರೆ ಗಿರಿಜಾ. ಆದರೂ ಅತ್ತೆ, ನಿಮ್ಮ ಮಗಂದು ಅತಿ ಆಯಿತು, ಇಷ್ಟೆಲ್ಲ ಹಠ ಇರಬಾರ್ದು ಅಲ್ವಾ, ಇಷ್ಟು
ಕ್ಯೂಟ್ ಆಗಿರೋ ಹೆಂಡತಿ ಸಿಕ್ಕಿದ್ದಾಳೆ ಅಂತಾಳೆ ಮೀನಾ. ಆಗ ಅಮೂಲ್ಯ ಸೀನ್ತಾಳೆ. ಅಮ್ಮೋ ಅಂತಾಳೆ ಮೀನಾ. ಸಾರಿ ಅಂತಾಳೆ ಅಮೂಲ್ಯ. ನೀವು ಹೇಳಿ ಅತ್ತೆ, ಇಷ್ಟು ಕ್ಯೂಟಾಗಿರೋ ಹೆಂಡತಿ ಸಿಕ್ಕಿದ್ದಾಳೆ, ಇವಳ ಜೊತೆ ಚೆನ್ನಾಗಿರೋದು ಬಿಟ್ಟು ಒಳ್ಳೆ ಸಿಡಿ ಅಂತ ನಪ್ಪ ದಡ್ಡ ನಿಮ್ಮ ಮಗ ಅಂತಾಳೆ ಮೀನಾ. ಅಯ್ಯೋ ನನ್ನ ಮುಂದೆನೇ ನನ್ನ ಮಗನ ದಡ್ಡ ಅನ್ನೋಕ್ಕೆ ಎಷ್ಟೇ ಧೈರ್ಯ ನಿನಗೆ ಅಂತಾರೆ ಗಿರಿಜಾ. ಅತ್ತೆ, ಅವರು ನಿಮ್ಮ ಮಗ ಆಗಿರ್ಬೋದು, ಆದರೆ ಅವ್ನು ನನ್ನ ಗಂಡ ಅಂತಾಳೆ ಮೀನಾ. ನಿನ್ನ ಗಂಡ ಆಗೋಕ್ಕೂ ಮೊದಲು ಅವನು ನನ್ನ ಮಗ ಕಣೆ. 9 ತಿಂಗಳು ಹೊತ್ತು ಹೆತ್ತು ಹೇಗೆ ಮಾತಾಡ್ತಾಳೆ ನೋಡು ಅಂತಾರೆ ಗಿರಿಜಾ. ನೀವು ಹೆತ್ತಿರ್ಬೋದು, ಆದರೆ ನಾನು 3 ಗಂಟು ಹಾಕಿಸ್ಕೊಂಡು ಗಂಡನಾಗಿ ಮಾಡ್ಕೊಂಡಿದ್ದೀನಿ ಅಂತಾಳೆ ಮೀನಾ. ಸ್ಟಾಪ್ ಇಟ್, ಆಗಿಂದನೂ ನೋಡ್ತಿದ್ದೀನಿ ಕಬಡ್ಡಿ ಮ್ಯಾಚ್ ಥರ ಆಡ್ತಿದ್ದೀರಲ್ಲ ಅಂತಾಳೆ ಅಮೂಲ್ಯ. ಮೀನಾ ತನ್ನ ಗಂಡ ಮಾತಾಡ್ತಿಲ್ಲ ಅಂತ ಅಷ್ಟೆಲ್ಲ ಹರಸಾಹಸ ಮಾಡ್ತಿದ್ದಾಳೆ. ನಿನ್ನ ಗಂಡನೂ ನಿನ್ನ ಹತ್ರ ಮಾತಾಡ್ತಿಲ್ಲ ತಾನೆ, ಅದಕ್ಕೆ ನೀನೇನು ಮಾಡ್ತಿದ್ಯೆ ಅಂತಾರೆ ಗಿರಿಜಾ. ಬೇಕಿದ್ರೆ ಆ ಕಾಡು ಪಾಪನೇ ಬಂದು ನನ್ನ ಹತ್ರ ಮಾತಾಡಲಿ, ಕೈ ಮುಗಿದು ಕ್ಷಮೆ ಕೇಳಿ, ಇಲ್ಲ ಕಾಲಿಗೆ ಬಿದ್ದು ಬೇಡ್ಕೊಳ್ಳಿ, ಆವಾಗ ನಾನು ಯೋಚನೆ ಮಾಡ್ತೀನಿ. ಅದು ಬಿಟ್ಟು ನಾನು ಅವನಿಂದೆ ಹೋಗೋದಾ? ನೋ ವೇ, ಚಾನ್ಸೇ ಇಲ್ಲ ಅಂತಾಳೆ ಅಮೂಲ್ಯ. ನೋಡಿದ್ದೇನೆ ಮೀನಾ ಅಂತಾರೆ ಗಿರಿಜಾ. ಅತ್ತೆ, ಇವ್ರ ಲವ್ ಸ್ಟೋರಿನೇ ಬೇರೆ, ನನ್ನ ಕೇಶವನ ಲವ್ ಸ್ಟೋರಿನೇ ಬೇರೆ, ಅರ್ಥ ಆಯ್ತಾ ಅಂತ ಮೀನಾ ಹೋಗ್ತಾಳೆ. ಈಚೆ ಕೇಶವ ಅಂಗಡಿಯಲ್ಲಿ ಬರೀತಾ, ಹನುಮಂತಣ್ಣ ಲೋಡೆಲ್ಲ ಇಳಿಸಾಯ್ತಾ, ನಾನು ಡೆಲಿವರಿಗೆ ಹೋಗ್ಲಾ ಅಂತಾನೆ. ಆಗ ಮೀನಾ ಕೇಶವಂಗೆ ಕಾಲ್ ಮಾಡ್ತಾಳೆ. ಕೇಶವ ಕಾಲ್ ಕಟ್ ಮಾಡ್ತಾನೆ. ಕೇಶವ ನನ್ನ ಕಾಲೇ ರಿಸೀವ್ ಮಾಡ್ತಿಲ್ಲ ಅಲ್ವಾ, ರಿಸೀವ್ ಮಾಡೋವರೆಗೂ ಬಿಡಲ್ಲ ಅಂತ ಮತ್ತೆ ಕಾಲ್ ಮಾಡ್ತಾನೆ. ಅವನು ಮತ್ತೆ ಕಟ್ ಮಾಡ್ತಾನೆ. ನೀನು ನನ್ನ ಕಾಲ್ ರಿಸೀವ್ ಮಾಡಲ್ಲಲ್ವಾ, ನೋಡೇ ಬಿಡೋಣ, ಇವತ್ತು ನೀನೇ ಕಾಲ್ ಮಾಡ್ತೀಯಾ, ಮಾಡಿಲ್ಲ ಅಂದರೆ ನನ್ನ ಹೆಸರು ಮೀನಾನೇ ಅಲ್ಲ ಅಂತ ವಾಯ್ಸ್ ಮೆಸೇಜಲ್ಲಿ. ಕೇಶವ, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು ಕಣೋ. ಪ್ರೀತಿ ಇಲ್ಲದಿರೋ ಜೊತೆ ಬದುಕೋದ್ರಲ್ಲಿ ಅರ್ಥನೇ ಇಲ್ಲ ಕೇಶವ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ನಾನು ಈ ಮನೆ ಬಿಟ್ಟು ಹೋಗಬೇಕು ಅಂದ್ಕೊಂಡಿದ್ದೀನಿ ಕೇಶವ. ನಿನಗೆ ಇದರಿಂದ ನೆಮ್ಮದಿ ಸಿಕ್ಕಿದ್ರೆ ನನಗೆ ಅದೇ ಖುಷಿ ಕಣೋ. ಯಾವುದೇ ಕಾರಣಕ್ಕೂ ನನ್ನ ಹುಡ್ಕೋಬೇಡ ಕೇಶವ. ಹೌದು, ಪ್ರೀತಿನೇ ಇಲ್ಲದೆ ಇರೋರು ಹುಡ್ಕೋ ಪ್ರಯತ್ನ ಮಾಡಲ್ಲ, ಇದು ಕೈ ಸತ್ಯ ಕಣೋ, ನನಗೆ ಇದು ಗೊತ್ತು. ಆದರೂ ಕೇಶವ, ಇಷ್ಟು ದಿನ ನನ್ನ ಜೊತೆ ಇದ್ದಿದ್ದಕ್ಕೆ, ನನ್ನ ಪ್ರೀತಿಸಿದ್ದಕ್ಕೆ, ನನ್ನ ಜೊತೆ ಸಂಸಾರ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಕಣೋ. ಥ್ಯಾಂಕ್ ಯು ಸೋ ಮಚ್. ಇದೇ ನನ್ನ ಲಾಸ್ಟ್ ಮೆಸೇಜ್ ಆಗಿರುತ್ತೆ, ಗುಡ್ ಬಾಯ್ ಅಂತ ಕಳಿಸ್ತಾಳೆ. ಅದನ್ನು ಕೇಶವ ಕೇಳಿಸ್ಕೊತಾನೆ. ನಿಮ್ಮ ಅಜ್ಜಿ ಗಿರಿಜಮ್ಮನ ಮಗನೇ ಅಂತಾಳೆ ಮೀನಾ. ಏನೇ ಮೀನಾ ಅಂತಾರೆ ಗಿರಿಜಾ. ಏನಿಲ್ಲ ಅತ್ತೆ, ಇವಾಗ ಮೆಸೇಜ್ ನೋಡಿ ಕಾಲ್ ಮಾಡ್ತಿರೋ ಇಲ್ವೋ ನಾನು ನೋಡ್ತೀನಿ ಅಂತಾಳೆ ಮೀನಾ. ಈಚೆ ಕೇಶವ, ಹನುಮಂತಣ್ಣ ನಾನಿಲ್ಲೇ ಆಚೆ ಹೋಗಿ ಬರ್ತೀನಿ ಅಂತ ಅಲ್ಲಿಂದ ಬರ್ತಾನೆ. ಈಚೆ ಗಿರಿಜಾ ಮೀನಾ ಪಕ್ಕದ ಮನೇಲಿ ರಮಕ್ಕ ಇದ್ರಲ್ಲ, ಅವ್ರ ಮನೇಲಿ ಹೋಮ ಕಣೆ, ನಾನು ಹೋಗ್ಬಿಟ್ಟು ಬರ್ತೀನಿ, ನೀನೇನಾದರೂ ಬರ್ತೀಯಾ ಅಂತಾರೆ ಗಿರಿಜಾ. ಇಲ್ಲ ಅತ್ತೆ, ನಾನು ಬರಲ್ಲ, ನೀವು ಹೋಗಿ ಬನ್ನಿ ಅಂತಾಳೆ ಮೀನಾ. ಯಾಕೆ ಬಾರೆ ಅಂತಾರೆ ಗಿರಿಜಾ. ಅತ್ತೆ, ನಂದು ನನ್ನ ಗಂಡಂದು ಏನೋ ನಡೀತಿದೆ, ನಿಮಗೆ ಒಳ್ಳೆ ಹಿಂಗೆ ತಿಂದು ಮಂಗನ ಥರ ನಿಮ್ಮ ಮಗ ಆಡ್ತಿದ್ದಾನೆ, ಅವನ್ನ ದಾರಿಗೆ ತರಬೇಕು, ಅದಕ್ಕೆ ಏನೋ ಮಾಡ್ತಿದ್ದೀನಿ ಅಂತಾಳೆ ಮೀನಾ. ನನ್ನ ಮಗನೇ ಹಿಂಗೆ ತಿಂದು ಮಂಗ ಅಂತೀಯೇನೆ, ಎಷ್ಟೇ ಕೊಬ್ಬು ನಿನಗೆ ಅಂತಾರೆ ಗಿರಿಜಾ. ಆಯ್ತಾಯ್ತು, ಅದು ಬಿಡಿ, ನೀವು ನನಗೆ ಒಂದು ಹೆಲ್ಪ್ ಮಾಡಬೇಕು. ಅಪ್ಪಿತಪ್ಪಿ ಕೇಶವ ಫೋನ್ ಮಾಡಿದರೆ ಮೀನಾ ಎಲ್ಲಿ ಅಂತ ಕೇಳಿದರೆ ಅವಳು ಆಫೀಸಿಗೆ ಹೋಗಿರಬೇಕು ಕಣೋ. ಪಾಪ ಬೆಳಿಗ್ಗೆಯಿಂದ ಒಂಥರ ಇದ್ಲು, ಒಂದು ತುತ್ತು ಇಡ್ಲಿನೂ ತಿನ್ನಲಿಲ್ಲ, ಒಂದು ತುತ್ತು ಚಟ್ನಿನೂ ಮುಟ್ಲಿಲ್ಲ, ಅದು ಯಾಕೋ ಒಂದು ತೊಟ್ಟು ನೀರು ಕುಡಿಲಿಲ್ಲ ಅಂತ ಹೇಳಬೇಕು ಅತ್ತೆ ಅಂತಾಳೆ ಮೀನಾ. ಏನೇ ಮಾತಾಡ್ತಿದ್ಯಾ, ಬೆಳಿಗ್ಗೆ ತಾನೇ 6 ಇಡ್ಲಿ 4 ಸ್ಪೂನ್ ಚಟ್ನಿ ನಾನೇ ಬಡಿಸಿದ್ನಲ್ಲೇ ಅಂತಾರೆ ಗಿರಿಜಾ. ಅತ್ತೆ, ಹೇಳಿದಷ್ಟು ಮಾಡ್ತಿರೋ ಇಲ್ವೋ ಅಂತಾಳೆ ಮೀನಾ. ನನ್ನ ಮಗಂಗೆ ಏನೇ ಮಾಡ್ತಿದ್ಯಾ, ಪಾಪ ಕಣೆ ಅವನು ಗೋಳು ಹೊಯ್ಕೋಬೇಡ್ವೆ ಅಂತಾರೆ ಗಿರಿಜಾ. ನಿಮ್ಮ ಮಗ ನನ್ನ ಗೋಳಾಡಿಸ್ತಿರೋದು ನಿಮಗೆ ಕಾಣಿಸ್ತಿಲ್ವಾ? ನೋಡಿ ಅತ್ತೆ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಇದು ಗಂಡ ಹೆಂಡತಿ ಮಧ್ಯೆ ನಡೀತಿರೋ ಜಗಳ, ಇದ್ರ ಮಧ್ಯೆ ನೀವು ಬರಬೇಡಿ, ನಾನು ಅವನ್ನ ನೋಡ್ಕೋತೀನಿ, ದಾರಿಗೆ ತಂದೆ ತರ್ತೀನಿ, ನಾನು ಹೇಳಿದಷ್ಟು ನೀವು ಮಾಡಿ, ಅರ್ಥ ಆಯ್ತಾ ಅತ್ತೆ? ಈ ಮನೇಲಿ ನಾನು ಸೊಸೆ, ನೀವು ಅತ್ತೆ ಥರನೇ ಇರಬೇಕು, ಸೊಸೆ ಥರನೇ ಇರಬೇಕು. ಯು ಅಂಡರ್ಸ್ಟ್ಯಾಂಡ್, ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಅಂತಾಳೆ ಮೀನಾ. ಇಷ್ಟು ಚೆನ್ನಾಗಿ ಇಂಗ್ಲೀಷಲ್ಲಿ ನನ್ನ ಹೊಗಳ್ದೆ ಕಂದ, ನಾನು ಹೋಗಿ ಬರ್ತೀನಿ, ಹುಷಾರು ಅಂತ ಹೋಗ್ತಾರೆ ಗಿರಿಜಾ. ಆಹಾ ಕೇಶವ, ಗಿರಿಜಮ್ಮನ ಮಗನೇ, ಈಗ ಮೀನಾ ಏನು ಅಂತ ತೋರಿಸ್ತೀನಿ ಅಂತಾಳೆ ಮೀನಾ. ಈಚೆ ಕಲಾವತಿ ರೂಮಲ್ಲೇ ಕೆಮ್ಮಿಸ್ತಿರ್ತಾರೆ. ಸೂರ್ಯಕಾಂತ್ ಮನೆಗೆ ಬಂದು, ಏನು ಚಂದ್ರು, ಏನು ಮಾತಾಡಬೇಕು ಅಂತ ಕರೆದೆ ಅಂತಾರೆ. ಅಣ್ಣ, ನಾಳೆ ನಮ್ಮ ಶ್ರೀಕಂಠನ ನೋಡೋಕ್ಕೆ ಹೆಣ್ಣಿನ ಮನೆಯವರು ಬರ್ತಿದ್ರು ಅಂತಾನೆ ಚಂದ್ರಕಾಂತ್. ಇದೇನಾದರೂ ಹೊಸ ಸಂಬಂಧನ, ಅವತ್ತು ಬಂದಿದ್ದೇನಾಯಿತು ಅಂತಾರೆ ಸೂರ್ಯಕಾಂತ್. ಬ್ರೋಕರ್ ಹೇಳ್ದ, ಅವ್ರಿಗೆ ಬೇರೆ ಯಾವುದು ಸಂಬಂಧ ಸಿಕ್ತಂತೆ ಅಂತಾರೆ ಚಂದ್ರಕಾಂತ್. ಛೇ, ಆ ಹುಡುಗಿ ಎಷ್ಟು ಚೆನ್ನಾಗಿದ್ಲು, ನನ್ನ ಮಗಂಗೆ ತುಂಬ ಇಷ್ಟ ಆಗಿದ್ಲು, ಎಲ್ಲ ಹಾಳಾಗೋಯ್ತು ಅಂತಾಳೆ ಇಂದಿರಾ. ಅದು ಮುಗ್ದೋದ ಕತೆ, ಅದನ್ನು ಬಿಟ್ಟಾಕು, ಈಗಲಿಂದು ಯೋಚನೆ ಮಾಡೋಣ, ಇದು ಒಳ್ಳೆ ಸಂಬಂಧ. ಹುಡುಗಿ ನಮ್ಮ ಶ್ರೀಕಂಠನ ಫೋಟೋ ನೋಡಿ ಒಪ್ಕೊಂಡಿದ್ದಾಳಂತೆ, ಇದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅಂತಾರೆ ಚಂದ್ರಕಾಂತ್. ಇದೇನು ಚಂದ್ರು, ನಾವಲ್ವಾ ಹೆಣ್ಣಿನ ಮನೆಗೆ ಹೋಗಿ ಹೆಣ್ಣಿನ ನೋಡ್ಕೊಂಡು ಬರಬೇಕಾಗಿರೋದು, ಇದೇನಿದು ಉಲ್ಟಾ, ಹೆಣ್ಣಿನ ಕಡೆಯವರೇ ಇಲ್ಲಿಗೆ ಬರ್ತಿದ್ದಾರೆ ಅಂತಾರೆ ಅಜ್ಜಿ. ನಮ್ಮ ಮನೆ ಪರಿಸ್ಥಿತಿನೇ ಆಗಿದೆ, ಹೆಣ್ಣಿನ ಮನೆಯವರು ಫೋನ್ ಮಾಡಿ ನಾವೇ ಬರ್ತೀನಿ, ಮನೆ ನೋಡ್ದಂಗೂ ಆಗುತ್ತೆ, ಹುಡುಗನ ನೋಡ್ದಂಗೂ ಆಗುತ್ತೆ ಅಂದರು. ನಾನೇನು ಹೇಳಲಿ, ಸರಿ ಆಯಿತು ಅಂದೆ. ಮೊನ್ನೆನೇ ನೋಡಿದ್ಯಲ್ಲ, ಅಮೂಲ್ಯ ವಿಷಯ ತೆಗೆದು ಹುಡುಗಿ ಮನೆಯವರು ಬೇಡ ಅಂತ ಅಂದರು ಅಂತಾರೆ ಚಂದ್ರಕಾಂತ್.
ಚಂದ್ರಕಾಂತ್. ಈ ಸಂಬಂಧ ಆದರೂ ಕೈ ತಪ್ಪದೇ ಇದ್ದರೆ ಸಾಕು. ಯಾರ್ಯಾರೋ ಮಾಡಿರೋ ತಪ್ಪಿಗೆ ನನ್ನ ಮಗನಿಗೆ ಶಿಕ್ಷೆ ಆಗ್ತಿದೆ. ನನಗಂತೂ ಮಲಗಿದ್ರೆ ನಿದ್ದೆನೇ ಬರ್ತಿಲ್ಲ ಅಂತಾಳೆ ಇಂದಿರಾ. ಸಮಾಧಾನ ಮಾಡ್ಕೊ ಇಂದಿರಾ, ಈ ಸಂಬಂಧ ಕೂಡ್ಬರುತ್ತೆ ಅಂತಾರೆ ಅಜ್ಜಿ. ಅನುಭವಿಸಿದವರಿಗೆ ಗೊತ್ತು ಅದರ ಕಷ್ಟ. ಮಕ್ಕಳು ಮದುವೆ ಮಾಡೋದು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಹಾಗೆ ನೋಡೋಕೆ ಹೋದರೆ ನಾವು ಯಾವುದರಲ್ಲೂ ಕಮ್ಮಿ ಇಲ್ಲ. ಹಣ, ಆಸ್ತಿ, ಅಂತಸ್ತು ಎಲ್ಲ ಇದೆ. ಆದರೆ ಅಮೂಲ್ಯ ಓಡ್ ಹೋದ್ಲು ಅನ್ನೋ ಒಂದೇ ಕಾರಣಕ್ಕೆ ಶ್ರೀಕಂಠನ ಮದುವೆ ಆಗ್ತಿಲ್ಲ. ನನಗೊತ್ತು ಇದು ಶ್ರೀಕಂಠನ ಮದುವೆಗೆ ಮುಗಿಯಲ್ಲ ಅಂತ. ನಾಳೆ ಜ್ಯೋತಿಗೂ ಗಂಡು ನೋಡುವಾಗಲೂ ಈ ಸಮಸ್ಯೆ ನಮ್ಮನ್ನು ಕಾಡುತ್ತೆ. ಎಲ್ಲ ನನ್ನ ಕರ್ಮ ಅಂತ ಚಂದ್ರಕಾಂತ್ ಹೋಗ್ತಾರೆ. ಈಚೆ ಮಾಧವ ರೂಮಲ್ಲಿ ಆಫೀಸಿಗೆ ಹೊರಡ್ತಾ ಇರುವಾಗ ಪ್ರಿಯಾ ಬಂದು ರೀ ಅಂತಾಳೆ. ಹೇಳು ಪ್ರಿಯಾ ಅಂತಾನೆ ಮಾಧವ. ಅದು ನಾನು ಅಂತಾಳೆ ಪ್ರಿಯಾ. ಆಫೀಸಿಗೆ ನೀನೇ ಊಟ ತೊಗೊಂಡು ಬರ್ತೀಯಾ? ಒಂದು ವೇಳೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನಾನೇ ಡಬ್ಬಿ ತೊಗೊಂಡು ಹೋಗ್ತೀನಿ ಅಂತಾನೆ ಮಾಧವ. ರೀ ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ಬರಲ್ಲ ಅಂತಾಳೆ ಪ್ರಿಯಾ. ಅಮ್ಮನ ಮನೆಗೆ ಯಾಕೆ ಪ್ರಿಯಾ ಅಂತಾನೆ ಮಾಧವ. ಅಮ್ಮಂಗೆ ತುಂಬ ಕಾಲು ನೋವಂತೆ, ಎದ್ದು ಓಡಾಡೋಕ್ಕಾಗಲ್ಲ ಅಂತಿದ್ರು. ಅದಕ್ಕೆ ಅಮ್ಮನ ನೋಡಿಕೊಂಡು ಹಾಗೆ ಏನಾದರೂ ಕೆಲಸ ಇದ್ದರೆ ಮಾಡಿಕೊಟ್ಟು ಬರೋಣ ಅಂತಾಳೆ ಪ್ರಿಯಾ. ಸರಿ ಪ್ರಿಯಾ, ಹೋಗ್ಬಿಟ್ಟು ಬಾ. ನಾನು ಕ್ಲೈಂಟ್ನ ಮೀಟ್ ಮಾಡೋಕ್ಕೆ ನನ್ನ ಹತ್ರ ಶಂಕರಣ್ಣನ ಹತ್ರ ಬೈಕ್ ಇಸ್ಕೊಂಡಿದ್ದೆ, ಹಾಗೆ ಡ್ರಾಪ್ ಮಾಡ್ತೀನಿ, ಬಾ ಹೋಗೋಣ ಅಂತ ಮಾಧವ ಪ್ರಿಯಾ ಜೊತೆ ಹೋಗ್ತಾನೆ. ಈಚೆ ಕೇಶವ ಮೀನಾ ಆಫೀಸಿಗೆ ಬಂದು ಶಶಿ ಅವರೇ ಹೇಗಿದ್ದೀರಾ ಅಂತಾನೆ. ಕೇಶವ ಅವರೇ ನೀವೇನಿಲ್ಲಿ ಅಂತಾರೆ ಶಶಿ. ಮೀನಾನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾನೆ ಕೇಶವ. ಅವಳು ಇವತ್ತು ಆಫೀಸಿಗೆ ಬಂದಿಲ್ವಲ್ಲ ಅಂತಾರೆ ಶಶಿ. ಆಗ ಕೇಶವ ಆಫೀಸಿಗೆ ಬಂದಿಲ್ವಾ ಅಂತ ಟೆನ್ಷನಲ್ಲಿ ಈಚೆ ಬಂದು ಗಿರಿಜಂಗೆ ಕಾಲ್ ಮಾಡ್ತಾನೆ. ಗಿರಿಜಾ ಕಾಲ್ ರಿಸೀವ್ ಮಾಡ್ತಾರೆ. ಅಮ್ಮ ಮೀನಾ ಅಲ್ಲಿ ಇದ್ದಾಳಾ ಅಂತಾನೆ ಕೇಶವ ಮೀನನ ಆಫೀಸಿಗೆ ಹೋಗಿರ್ಬೇಕು ಕಣೋ ಅಂತಾರೆ ಗಿರಿಜಾ. ಅಮ್ಮ ಅವಳು ಆಫೀಸಿಗೆ ಲೀವ್ ಹಾಕಿದಾಳಂತಮ್ಮ, ಆಫೀಸಲ್ಲಿ ಇಲ್ಲ ಅವಳು ಅಂತಾನೆ ಕೇಶವ. ಹೌದೇನೋ ಕೇಶವ? ಯಾಕೋ ಗೊತ್ತಿಲ್ಲ ಕೇಶವ, ಅವಳು ಬೆಳಿಗ್ಗೆಯಿಂದ ಮನೇಲೂ ಒಂಥರ ಇದ್ಲು ಕಣೋ. ನಾನು ಏನು ಅಂತ ಕೇಳಿದರೆ ಅವಳು ಏನೂ ಹೇಳಲಿಲ್ಲ ಅಂತಾರೆ ಗಿರಿಜಾ. ಸರಿ, ಈಗ ಅವಳು ರೂಮಲ್ಲಿದ್ದಾಳ ಅಂತ ನೋಡ್ತೀಯಾ ಅಂತಾನೆ ಕೇಶವ ನಾನು ಈಗಷ್ಟೇ ಹೋಮಕ್ಕೆ ಅಂತ ಹೊರಗಡೆ ಬಂದೆ, ನಾನು ಮನೇಲಿ ಇಲ್ವಲ್ಲೋ ಅಂತಾರೆ ಗಿರಿಜಾ. ಹೌದಾ, ಸರಿ ಅಮ್ಮ ಅಂತ ಕೇಶವ ಕಾಲ್ ಕಟ್ ಮಾಡ್ತಾನೆ. ಅಯ್ಯೋ ದೇವ್ರೆ, ಈ ಕೇಶವನ ಕೋಪ ಕರಗಿ ಅವನು ತನ್ನ ಹೆಂಡತಿ ಜೊತೆ ಮಾತಾಡ್ಕೊಂಡಿದ್ರೆ ಸಾಕಪ್ಪ ಅಂತಾರೆ ಗಿರಿಜಾ. ಈಚೆ ಕೇಶವ ಅಮೂಲ್ಯಂಗೆ ಕಾಲ್ ಮಾಡ್ತಾನೆ. ಅಕ್ಕ ಕೇಶವ್ ಬಾವ ಯಾಕೆ ನನಗೆ ಕಾಲ್ ಮಾಡ್ತಿದ್ದಾರೆ ಅಂತಾಳೆ ಅಮೂಲ್ಯ. ಅಮ್ಮು ಕಾಲ್ ರಿಸೀವ್ ಮಾಡು, ಆಗಲೇ ಹೇಳ್ಕೊಟ್ಟಿದ್ನಲ್ಲ ಅದನ್ನು ಹೇಳು ಅಂತಾಳೆ ಮೀನಾ. ಹಲೋ ಬಾವ ಅಂತಾಳೆ ಅಮೂಲ್ಯ. ಮೀನಾ ಏನು ಮಾಡ್ತಿದ್ದಾಳೆ ಅಂತಾನೆ ಕೇಶವ. ಅಕ್ಕನ ಪಾಪ ಅವ್ರು ಬೆಳಿಗ್ಗೆಯಿಂದ ಬೇಜಾರಾಗಿದ್ರು, ಏನು ಅಂತ ಕೇಳಿದ್ದಕ್ಕೆ ಏನೇನೋ ಮಾತಾಡ್ಕೊಂಡು ಹೋದರು ಅಂತಾಳೆ ಅಮೂಲ್ಯ. ಎಲ್ಲಿಗೆ ಹೋದ್ಲು ಅಂತಾನೆ ಕೇಶವ. ಎಲ್ಲಿಗೆ ಅಂತ ಹೇಳಿಲ್ಲ ಬಾವ, ಯಾಕೆ ನೀವು ಅಕ್ಕನ ಬಗ್ಗೆ ಕೇಳ್ತಿದ್ದೀರಾ? ಹಲೋ ಬಾವ, ನೀವು ಮಾತಾಡಿದ್ದು ನೋಡಿ ನನಗೂ ಟೆನ್ಷನ್ ಆಗ್ತಿದೆ. ಎಲ್ಲ ಓಕೆ ಅಲ್ವಾ ಬಾವ? ಅವ್ರು ಬೇರೆ ಒಂಥರ ಇದ್ರಲ್ಲ ಬಾವ, ಯಾವುದಕ್ಕೂ ಒಂದ್ಸಲ ನೀವು ಮನೆಗೆ ಹೋಗಿ ನೋಡಿ ಬಾವ ಅಂತಾಳೆ ಅಮೂಲ್ಯ. ಸರಿ ಅಮ್ಮು ಅಂತ ಕೇಶವ ಕಾಲ್ ಕಟ್ ಮಾಡ್ತಾನೆ. ಈಚೆ ಶ್ರೀಕಂಠನ ನೋಡೋಕೆ ಹೆಣ್ಣಿನ ಕಡೆಯವರು ನಂದನ್ ಮನೆ ಮುಂದೆ ಬರ್ತಾರೆ. ನಂದನ ನೋಡಿ ನನ್ನಣ್ಣವ್ರೆ ನೀವಲ್ವಾ ಅಂತಾರೆ. ನೀವೇನಿಲ್ಲಿ ಅಂತಾರೆ ನಂದನ್. ನನ್ನ ಮಗಳಿಗೆ ಚಂದ್ರಕಾಂತ್ ಅವ್ರ ಮಗನ ನೋಡೋಣ ಅಂತ ಬಂದ್ವಿ ಅಂತಾರೆ. ಆಗ ಸೂರ್ಯಕಾಂತ್ ಮತ್ತು ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ನನ್ನ ಮಗ ಪಿತೃವಾಕ್ಯ ಪರಿಪಾಲಕ, ಇನ್ನೂ ಕೆಲವರು ಮಕ್ಕಳು ಇರ್ತಾರೆ, ಅಪ್ಪ ಮನೆ ದೇವರು, ಅವ್ರ ಮಾತನ್ನು ಮೀರಲ್ಲ ಅಂತ ನಂಬಿಸಿ ಯಾರನ್ನೋ ಕಟ್ಕೊಂಡು ಓಡ್ ಹೋಗ್ತಾರೆ ಅಂತಾರೆ ಚಂದ್ರಕಾಂತ್. ಆಗ ಅಮೂಲ್ಯ ಒಂದು ನಿಮಿಷ, ಅವತ್ತು ಮಾಧವ ಬಾವನ ಮದುವೆ ದಿನ ನಾನು ಮೀನಕ್ಕ ಸುಮಾರು ಹೊತ್ತು ಕಾಣಿಸ್ಕೊಂಡಿಲ್ಲ. ನನ್ನನ್ನು ಮತ್ತು ಮೀನಕ್ಕನ ಶ್ರೀಕಂಠ ಕಿಡ್ನ್ಯಾಪ್ ಮಾಡಿದ್ದ ಅಂತಾಳೆ ಅಮೂಲ್ಯ. ಹೌದು, ನಿಮ್ಮನ್ನು ನಾನೇ ಕಿಡ್ನ್ಯಾಪ್ ಮಾಡಿದ್ದು. ಏನಿವಾಗ ಅಂತಾನೆ ಶ್ರೀಕಂಠ. ನನ್ನ ಜೀವಕ್ಕೆ ಜೀವ ಆಗಿರೋ ಮೀನನ್ನೇ ಮುಟ್ತೀಯೇನೋ ಅಂತ ಶ್ರೀಕಂಠಂಗೆ ಕೇಶವ ಬಾರಿಸ್ತಾನೆ. ಖುಷಿಯಿಂದ ಮೀನಾ ನಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.